ಹಾಯ್ ಹಲೋ ನಮಸ್ಕಾರ. ನಾನು ತ್ರಿಬಲ್ ಎಮ್ ಮಯಾಂಕ್ ಚಾನಲ್ ಧಾರವಾಡದ ಹುಡುಗ. ಸೊ ಇದು ನಾನು ಫಸ್ಟ್ ಲಾಗ್ ಮಾಡ್ತಾಯಿದ್ದೀನಿ. ಈ ಲಾಗ್ ಮಾಡಲು ಕಾರಣ ಅಷ್ಟೇ, ಇಲ್ಲಿ ಆಸಾಮ್ನಲ್ಲಿ ಬಂದಿರೋದ್ರಿಂದ ಒಂದು ನಾಮ್ಸಾಯಿ ಡಿಸ್ಟಿಕ್ ಅಂತ ಇದೆ, ಅಲ್ಲಿ ಬುದ್ಧಿಸ್ಟ್ ದೇವಾಲಯ ಒಂದು ಗೋಲ್ಡನ್ ಪಗೋಡ ಅಂತ. ಸೊ ಅದನ್ನು ನೋಡೋಕ್ಕಂತ ಬಂದಿದ್ವಿ, ಅದನ್ನು ತಮ್ಮೆಲ್ಲರಿಗೂ ತೋರಿಸೋಣ ಅಂತ ಈ ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಆಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಒಳಗಡೆ ಹೋಗಿ ಈ ಟೆಂಪಲ್ ಹೇಗಿದೆ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ. ನೋಡಿ, ಇದೇ ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಿರೋದು. ನೋಡಿ, ಇದು ಫುಲ್ ಗೋಲ್ಡ್ ಕಲರ್ ಆಗಿದೆ. ನಾನು ಅನ್ಕೊತೀನಿ ಇದು ಗೋಲ್ಡ್ ಕಲರ್ ಆಗಿರೋದ್ರಿಂದನೇ ಇದಕ್ಕೆ ಗೋಲ್ಡನ್ ಟೆಂಪಲ್ ಅಂತ ಅಂತಾರೆ ಅಂತ. ಸೊ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ನಿಮಗೆ ಸುಮ್ಮನೆ ಔಟ್ಲೈನ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಇದು ಮಂದಿರದ್ದು ಆಮೇಲೆ ಇದ್ರ ಹಿಂದ್ಗಡೆ ಇನ್ನೂ ಚಿಕ್ಕ ಚಿಕ್ಕ ಟೆಂಪಲ್ಗಳಿವೆ. ಹಿಂದ್ಗಡೆ ಎಲ್ಲ ಗಿಡಗಳಿದೆಯಲ್ಲ, ಈ ಥರ ಎಲ್ಲ ಇಲ್ಲಿ ಪಾರ್ಕ್ ಟೈಪ್ ಎಲ್ಲ ಚೆನ್ನಾಗಿದೆ, ಹೂಗಳೆಲ್ಲ. ಸೊ ಅದನ್ನ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಆದರೆ ಇಲ್ಲಿ ನೆಕ್ಸ್ಟ್ ಮುಂದೆ ಒಂದು ಇಲ್ಲಿ ವಾಟರ್ ಟ್ಯಾಂಕ್ ಟೈಪ್ ಇದೆ. ಸೊ ಅದರ ಸೆಂಟ್ರಲ್ಲಿ ಗೌತಮ್ ಬುದ್ಧನ ಮೂರ್ತಿ ಇದೆ. ಸೊ ಒಂದು ಡಯಾಗ್ನೋ ಸರ್ಪ್ ಇದೆ, ಸರ್ಪಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂಥ ಒಂದು ದೃಶ್ಯ ಇದೆ. ನೀರಲ್ಲಿ ಚೆನ್ನಾಗಿ ಕಾಣ್ತದೆ. ಸೊ ವಾಟರ್ ಟ್ಯಾಂಕ್ ಏನು ಸ್ಪೆಷಲ್ ಅಂತಂದರೆ ಅದು 3D ಸಿಸ್ಟಮ್ ಇದೆ. ಹೇಗೆಂದರೆ ನಾವು ಎಲ್ಲಿ ನಿಂತ್ಕೋತೀವಿ ಅಲ್ಲಿ ಕೆಳಗಡೆ ನೀರು ನೋಡಿದ್ರೆ ತುಂಬ ಆಳವಾಗಿರ್ತದೆ. ಸೊ ಹಾಗೆ ಮುಂದ್ಗಡೆ ಆ ಕಾರ್ನಲ್ಲಿ ನೋಡಿದ್ರೆ ತುಂಬ ಅಪ್ಪಾಗಿರ್ತದೆ, ಅಂದರೆ ಎತ್ತರಕ್ಕಿರ್ತದೆ. ಸೊ ನಾವು ಯಾವ ಕಡೆ ತಿರುಗಿದ್ರು ಕೂಡ ಅದೇ ಥರ ನಾವು ಇರೋ ಹತ್ರನೇ ಡೌನ್ ಆಗುತ್ತೆ, ಮತ್ತು ಅದು ಮುಂದ್ಗಡೆ ಜಾಸ್ತಿ ಅಪ್ಪಾಗಿ ಸ್ಲೋಪ್ ಟೈಪ್ ಕಾಣುತ್ತೆ. ನೋಡಿ, ಇಲ್ಲಿ ಇರುವಂಥ ಡಿಸೈನನ್ನು ನೀವು ಇಷ್ಟಪಡ್ಬೋದು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ಯಾವುದೇ ಟೆಂಪಲ್ ಇರಲಿ, ಇಲ್ಲಿ ಯಾವುದೇ ಮತ್ತು ಮಂದಿರ ಟೈಪ್ ಇರಲಿ, ಅದರಲ್ಲಿ ಎಲ್ಲ ಸ್ಟ್ಯಾಚು ಗೌತಮ್ ಬುದ್ಧಂದೇ ಆಗಿರ್ತದೆ. ಓಕೆ, ಸೊ ಇವಾಗೆಲ್ಲ ನಿಮಗೆ ನೋಡಿದ್ರಲ್ಲ, ಇದೆಲ್ಲ ಡೇ ಟೈಮಲ್ಲಿನೇ. ಸೊ ಇದೇ ಮಂದಿರ ನೈಟ್ ಆದಮೇಲೆ ಲೈಟಿಂಗಲ್ಲಿ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಕಳಿಸ್ತೀನಿ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.